ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಸಾಗರ ಪ್ರವಾಹಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ತರಗತಿಯೊಳಗೆ ಸಾಗರ ಪ್ರವಾಹಗಳು ಅಂದ್ರೆ ಶೀತ ಸಾಗರ ಪ್ರವಾಹಗಳು, ಉಷ್ಣ ಸಾಗರ ಪ್ರವಾಹಗಳ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾದರೆ ಈ ಸಾಗರ ಪ್ರವಾಹಗಳಂದ್ರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಅಂದ್ರೆ ಓಷಿಯನ್ ಕರೆಂಟ್ಸ್ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಈ ಸಾಗರದ ನೀರು ಯಾವ ರೀತಿ ಚಲನೆ ಆಗ್ತೈತಪ್ಪ ಅಂದ್ರೆ 3 ರೀತಿಯಾಗಿ ಚಲನೆ ಆಗ್ತೈತಿ. ಅಂದ್ರೆ ಈಗ ನಾವು ನಡ್ತಾ ಹೋಗ್ತೀವಿ ಅಂದ್ರೆ ನಾವು ಯಾವ ರೀತಿ ಚಲನೆ ಮಾಡ್ತೀವಿ, ಓಡುವಂಥ ಚಲನೆ, ನಡೆದುಕೊಂಡುವಂಥ ಚಲನೆ, ಜಾರುವಂಥ ಚಲನೆ ಅಂದ್ರೆ ನಾವು ಮನುಷ್ಯರಂತ ಹೇಳಿದ್ವಿ. ಅದೇ ರೀತಿ ಆ ಸಾಗರದ ನೀರು 3 ಪ್ರಮುಖ ಚಲನೆಗಳನ್ನು ನೋಡ್ತಾ ಹೋಗ್ತೀವಿ. ಯಾವ ರೀತಿ ಚಲನೆ ಆಗ್ತದಪ್ಪ ಅಂದ್ರೆ ಅಲೆಗಳ ಮೂಲಕ ಒಂದು ಚಲನೆಯನ್ನು ಕಾಣ್ತಾ ಹೋಗ್ತೀವಿ, ಪ್ರವಾಹಗಳ ಮೂಲಕ ಒಂದು ಚಲನೆಯನ್ನು ಕಾಣ್ತಾ ಹೋಗ್ತೀವಿ, ಉಬ್ಬರ ಇಳಿತಗಳ ಮೂಲಕ ಚಲನೆಯನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಈ 3 ರೀತಿಯ ಮೂಲಕ ಈ ಒಂದು ಸಾಗರದ ನೀರು ಚಲನೆ ಆಗ್ತಾ ಹೋಗ್ತೈತಿ. ಹಾಗಾದ್ರೆ ಇವತ್ತಿನ ತರಗತಿಯೊಳಗೆ ಸಾಗರ ಪ್ರವಾಹಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಅಂದ್ರೆ ಈ ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಹರಿಯುವಂಥ ಸಾಗರದ ಮೇಲ್ಮೈ ನೀರನ್ನು ಸಾಗರ ಪ್ರವಾಹ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಹರಿಯುವಂಥ ಒಂದು ಸಾಗರದ ಮೇಲ್ಮೈ ನೀರನ್ನು ಏನಂತ ಕರಿತಾವಪ್ಪ ಅಂದ್ರೆ ಸಾಗರ ಪ್ರವಾಹ ಅಂತ ಕರಿತಾ ಹೋಗ್ತಾರೆ. ವೆರಿ ಕಾನ್ಸೆಪ್ಟ್. ಒಂದೇ ದಿಕ್ಕಿನಲ್ಲಿ ಅಥವಾ ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಹರಿಯುವಂಥ ಮೇಲ್ಮೈ ನೀರನ್ನು ಸಾಗರ ಪ್ರವಾಹ ಅಂತ ಕರಿತಾ ಹೋಗ್ತೀವಿ. ಇದನ್ನು ಓಷನ್ ಕರೆಂಟ್ಸ್ ಅಂತ ಕರಿತೇವೆ. ಈ ಒಂದು ಸಾಗರ ಪ್ರವಾಹಗಳಲ್ಲಿ 2 ವಿಧವನ್ನು ಕಾಣ್ತಾ ಹೋಗ್ತೀವಿ. ಯಾವುದಪ್ಪ ಅಂದ್ರೆ ಒಂದನೇದು ಉಷ್ಣ ಸಾಗರ ಪ್ರವಾಹ, ಎರಡನೇದು ಶೀತ ಸಾಗರ ಪ್ರವಾಹ. ಹಾಗಾದರೆ ಉಷ್ಣ ಸಾಗರ ಪ್ರವಾಹ ಅಂದರೆ ಏನಪ್ಪ ಅಂದ್ರೆ ಇವುಗಳು ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಉಪಧ್ರುವೀಯ ಕಡೆಗೆ ಹರಿಯುತ್ತವೆ. ಅಂದ್ರೆ ಉದಾಹರಣೆಗೆ ಇದು ಭೂಮಿ ಸಮಭಾಜಕ ವೃತ್ತ ಇಲ್ಲಿ ಕಂಡು ಬರ್ತದೆ. ಈ ಒಂದು ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಉಪಧ್ರುವೀಯ ಪ್ರದೇಶ ಕಡೆಗೆ ಹರಿಯುವಂಥ ನೀರನ್ನು ಅಂತ ಕರಿತಾವಪ್ಪ ಅಂದ್ರೆ ಉಷ್ಣ ಸಾಗರ ಪ್ರವಾಹಗಳು ಅಂತಂದು ಕರಿತಾ ಹೋಗ್ತೀವಿ. ಅದೇ ರೀತಿ ಶೀತ ಸಾಗರ ಪ್ರವಾಹಗಳಂದ್ರೆ ಏನಪ್ಪ ಅಂದ್ರೆ ಧ್ರುವ ಪ್ರದೇಶದಲ್ಲಿ ಪ್ರಾರಂಭವಾಗಿ ಸಮಭಾಜಕದ ವೃತ್ತದ ಕಡೆಗೆ ಹರಿತಾ ಹೋಗ್ತದೆ. ಅಂದ್ರೆ ಉದಾಹರಣೆಗೆ ಇದು ಏನಪ್ಪ ಭೂಮಿ, ಈ ಭೂಮಿಯ ಒಂದು ಸಮಭಾಜಕ ವೃತ್ತವನ್ನು ಹೊರ್ತೀವಿ. ಈ ಶೀತ ಸಾಗರ ಪ್ರವಾಹಗಳಂದ್ರೆ ಏನಪ್ಪ ಅಂದ್ರೆ ಈ ಒಂದು ಧ್ರುವ ಪ್ರದೇಶಗಳಿಂದ ಏನು ಸಮಭಾಜಕ ವೃತ್ತದ ಕಡೆಗೆ ಹರಿಯುವಂಥ ನೀರನ್ನು ಶೀತ ಸಾಗರ ಪ್ರವಾಹಗಳು ಅಂತಂದು ಕರಿತಾ ಹೋಗ್ತೀವಿ. ಉಷ್ಣ ಸಾಗರ ಪ್ರವಾಹಗಳಂದ್ರೆ ಸಮಭಾಜಕ ವೃತ್ತದಿಂದ ಧ್ರುವೀಯ ಕಡೆಗೆ ಹರಿಯುವಂಥ ನೀರನ್ನು ಉಷ್ಣ ಸಾಗರ ಪ್ರವಾಹಗಳು. ಶೀತ ಸಾಗರ ಪ್ರವಾಹಗಳಂದ್ರೆ ಏನಪ್ಪ ಅಂದ್ರೆ ಆ ಧ್ರುವ ಪ್ರದೇಶಗಳಿಂದ ಪ್ರಾರಂಭವಾಗಿ ಸಮಭಾಜಕ ವೃತ್ತದ ಕಡೆಗೆ ಹರಿಯುವಂಥ ನೀರನ್ನು ಶೀತ ಸಾಗರ ಪ್ರವಾಹಗಳನ್ನು ನೋಡ್ತಾ ಹೋಗ್ತೀವಿ. ಈ ಸಾಗರಗಳ ಪ್ರವಾಹಗಳ ಮೇಲೆ ಆ ಪ್ರಭಾವ ಬೀರುವಂಥ ಅಂಶಗಳನ್ನು ನೋಡೋದಾದ್ರೆ ಆ ಭೂಮಿಯ ಒಂದು ದೈನಂದಿನ ಚಲನೆಯನ್ನು ನೋಡ್ತಾ ಹೋಗ್ತೀವಿ, ಉಷ್ಣಾಂಶವನ್ನು ನೋಡ್ತಾ ಹೋಗ್ತೀವಿ, ಆ ಮಾರುತಗಳನ್ನು ನೋಡ್ತಾ ಹೋಗ್ತೀವಿ, ಜೊತೆಗೆ ಲವಣತೆ ಮತ್ತು ಭೂಭಾಗಗಳ ಆಕಾರಗಳ ಮೇಲೆ ಈ ಸಾಗರ ಪ್ರವಾಹಗಳ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗ್ತೀವಿ. ಹಾಗಾದರೆ ಆ ಒಂದು ಪ್ರಮುಖ ಪ್ರವಾಹಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲಿಗೆ ಪೆಸಿಫಿಕ್ ಸಾಗರದ ಪ್ರವಾಹಗಳ ಬಗ್ಗೆ ನೋಡ್ತಾ ಹೋಗೋಣ. ಅತ್ಯಂತ ವಿಶಾಲವಾದ, ಅತ್ಯಂತ ಆಳವಾದ ಸಾಗರ ಯಾವುದಪ್ಪ ಅಂದ್ರೆ ಪೆಸಿಫಿಕ್ ಸಾಗರ ಅಂತ ನೋಡ್ತಾ ಹೋಗ್ತೀವಿ. ಇಲ್ಲಿ 2 ರೀತಿಯ ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಉತ್ತರ ಪೆಸಿಫಿಕ್ ಸಾಗರದ ಪ್ರವಾಹಗಳು, ದಕ್ಷಿಣ ಪೆಸಿಫಿಕ್ ಸಾಗರದ ಪ್ರವಾಹಗಳು. ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಒಂದನೇದು ಉತ್ತರ ಪೆಸಿಫಿಕ್ ಸಾಗರದ ಪ್ರವಾಹಗಳು ನೋಡ್ತಾ ಹೋಗೋಣ. ಇಲ್ಲಿ ಉಷ್ಣ ಪ್ರವಾಹಗಳು ಯಾವಪ್ಪ ಅಂದ್ರೆ ಉತ್ತರ ಸಮಭಾಜಕ ವೃತ್ತ ಪ್ರವಾಹ ನೋಡ್ತಾ ಹೋಗ್ತೀವಿ, ಕುರೋಶಿವೋ ಪ್ರವಾಹ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಶೀತ ಸಾಗರ ಪ್ರವಾಹಗಳು ಒಯಾಶಿವೋ ಪ್ರವಾಹ ಮತ್ತು ಕ್ಯಾಲಿಫೋರ್ನಿಯಾ ಪ್ರವಾಹ ನೋಡ್ತಾ ಹೋಗ್ತೀವಿ. ಅಂದ್ರೆ ಇದನ್ನು ಏನು ಮೌಖಿಕವಾಗಿ ಹೇಳಿದ್ರೆ ಅರ್ಥ ಆಗಲ್ಲ, ಅದನ್ನು ಏನು ಮಾಡ್ತಾ ಹೋಗ್ಬೇಕು, ಒಂದು ಚಿತ್ರದ ಮೂಲಕವನ್ನು ಗಮನಿಸ್ತಾ ಹೋಗ್ಬೇಕು. ಅಂದ್ರೆ ಮೊದಲಿಗೆ ಸಮಭಾಜಕ ವೃತ್ತದ ಆಧಾರದ ಮೇಲೆ ಈ ಉತ್ತರ ಒಂದು ಪೆಸಿಫಿಕ್ ಸಾಗರ ಪ್ರವಾಹಗಳನ್ನು ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈ ಒಂದು ರೆಡ್ ಕಲರ್ ಅಥವಾ ಕೆಂಪು ಕಲರ್ನಾಗ ಏನು ಕಾಣ್ತಾ ಹೋಗ್ತಲ್ಲ, ಇದು ಒಂದು ಉಷ್ಣ ಪ್ರವಾಹ ಅಂತ ಕರಿತಾ ಹೋಗ್ತೀವಿ. ಇದೇನು ಗ್ರೀನ್ ಕಲರ್ ಅಥವಾ ನೀಲಿ ಕಲರ್ ಕರಿತಾವಲ್ಲ, ಅದು ಶೀತ ಪ್ರವಾಹ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಪ್ರವಾಹ ಏನು ಮಾಡ್ತಾ ಹೋಗ್ತಪ್ಪ ಅಂದರೆ ಈ ಸಮಭಾಜಕ ವೃತ್ತದಿಂದ ಧ್ರುವೀಯ ಕಡೆಗೆ ಏನು ಚಲನೆ ಆಗ್ತೈತಲ್ಲ, ಇದನ್ನು ಉಷ್ಣ ಪ್ರವಾಹ ಅಂತ ಕರಿತಾ ಹೋಗ್ತೀವಿ. ಆ ಒಂದು ಧ್ರುವೀಯ ಕಡೆಯಿಂದ ಸಮಭಾಜಕ ಕಡೆಗೆ ಏನು ಕಾಣ್ತಾ ಹೋಗ್ತಲ್ಲ, ಇದನ್ನು ಶೀತ ಸಾಗರ ಪ್ರವಾಹ ಅಂತ ಕರಿತಾ ಹೋಗ್ತೀವಿ. ಈ ಉದಾಹರಣೆ ನೋಡೋದಾದಪ್ಪ ಅಂದ್ರೆ ಮೊದಲಿಗೆ ಉಷ್ಣ ಸಾಗರ
ಉಷ್ಣ ಸಾಗರ ಪ್ರವಾಹವನ್ನು ನೋಡ್ತಾ ಹೋಗೋಣ. ಅನ್ನೋದು ಈ ಉತ್ತರ ಪೆಸಿಫಿಕ್ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಕುರೋಶಿವೋ ಪ್ರವಾಹ ಎಲ್ಲಿ ಕಂಡು ಬರ್ತೈತಿ, ಜಪಾನ್ ಹತ್ತಿರದಲ್ಲಿ ಕಂಡು ಬರುವಂಥ ಕುರೋಶಿವ ಪ್ರವಾಹವನ್ನು ಕಾಣ್ತಾ ಹೋಗ್ತೀವಿ. ಇದು ಏನಪ್ಪ ಅಂದ್ರೆ ಎರಡು ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ಯಾವುದು ಉತ್ತರ ಪೆಸಿಫಿಕ್ ಪ್ರವಾಹ ಜೊತೆಗೆ ಕುರೋಶಿವೋ ಪ್ರವಾಹ, ಇದು ಉಷ್ಣ ಸಾಗರ ಪ್ರವಾಹಕ್ಕೆ ಉದಾಹರಣೆ. ಅದೇ ರೀತಿ ಯಾವುದಪ್ಪ ಅಂದ್ರೆ ಉತ್ತರ ಪೆಸಿಫಿಕ್ ಸಾಗರ ಶೀತ ಸಾಗರ ಪ್ರವಾಹಗಳನ್ನು ನೋಡೋದಾದಪ್ಪ ಅಂದ್ರೆ ಮೊದಲನೇದಾಗಿ ಅಲಾಸ್ಕಾ, ಇಲ್ಲಿ ಉತ್ತರ ಅಮೆರಿಕಾದ ನೋಡ್ತಾ ಹೋಗ್ತೀವಿ, ಎಲ್ಲಿ ಅಲಾಸ್ಕಾ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಕ್ಯಾಲಿಫೋರ್ನಿಯಾ, ಎಲ್ಲಿ ಅಮೇರಿಕಾ ಹತ್ತಿರ ಕ್ಯಾಲಿಫೋರ್ನಿಯಾ ಒಂದು ಪ್ರವಾಹವನ್ನು ಕಾಣ್ತಾ ಹೋಗ್ತೀವಿ. ಇವು ಏನಪ್ಪ ಅಂದ್ರೆ ಶೀತ ಪರ್ವತಗಳು. ಒಂದನೇದು ಅಲಾಸ್ಕಾ ಪ್ರವಾಹ, ಇನ್ನೊಂದು ಕ್ಯಾಲಿಫೋರ್ನಿಯಾ ಪ್ರವಾಹಗಳನ್ನು ಕಾಣ್ತಾ ಹೋಗ್ತೀವಿ. ಎಲ್ಲಿಯಪ್ಪ ಅಂದ್ರೆ ಉತ್ತರ ಪೆಸಿಫಿಕ್ ಸಾಗರ ಪ್ರವಾಹದೊಳಗೆ ನೋಡ್ತಾ ಹೋಗ್ತೀವಿ. ಉಷ್ಣ ಸರೋವರದೊಳಗೆ ಉತ್ತರ ಪೆಸಿಫಿಕ್ ಪ್ರವಾಹ, ಅದೇ ರೀತಿ ಕುರೋಶಿಯೋ ಅಂತ ನೋಡ್ತಾ ಹೋಗ್ತೀವಿ. ಶೀತ ಸಾಗರ ಪ್ರವಾಹದೊಳಗೆ ಅಲಾಸ್ಕಾ ಪ್ರವಾಹ ಮತ್ತು ಕ್ಯಾಲಿಫೋರ್ನಿಯಾ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ ದಕ್ಷಿಣ ಪೆಸಿಫಿಕ್ ಸಾಗರ ಪ್ರವಾಹಗಳು. ಈ ಮೊದಲನೇ ನೋಡಿದ್ದು ಉತ್ತರ ಪೆಸಿಫಿಕ್ದೊಳಗೆ. ಅದೇ ರೀತಿಯಲ್ಲಿ ಇಲ್ಲಿ ಉಷ್ಣ ಸಾಗರ ಪ್ರವಾಹದೊಳಗೆ ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹ, ಪೂರ್ವ ಆಸ್ಟ್ರೇಲಿಯನ್ ಪ್ರವಾಹ, ಅದೇ ರೀತಿ ಶೀತ ಸಾಗರ ಪ್ರವಾಹದೊಳಗೆ ಪೆರು ಅಥವಾ ಅಂಬೋಲ್ಟ್ ಪ್ರವಾಹ, ಜೊತೆಗೆ ಪಶ್ಚಿಮ ಮಾರುತಗಳ ಪ್ರವಾಹ. ಆ ಚಿತ್ರದಲ್ಲಿ ನೋಡ್ತಾ ಹೋಗೋಣ. ಆ ದಕ್ಷಿಣ ಪೆಸಿಫಿಕ್ ಸಾಗರ ಪ್ರವಾಹ ಯಾವುದರ ಆಧಾರದ ಮೇಲೆ, ಸಮಭಾಜಕ ವೃತ್ತದ ಆಧಾರದ ಮೇಲೆ ಕೆಳಗಡೆ ನೋಡ್ತಾ ಹೋಗ್ತೀವಿ. ಮೊದಲಿಗೆ ಹೇಳ್ತಾ ಹೋಗೀನಿ, ಆ ಒಂದು ಏನು ಕೆಂಪು ಕಲರ್ನ ಕಾಣೋದು ಉಷ್ಣ ಪ್ರವಾಹ, ಈ ನೀಲಿ ಕಲರ್ನ ಕಾಣೋದು ಶೀತ ಪ್ರವಾಹ. ಈ ಒಂದು ಸಮಭಾಜಕ ವೃತ್ತದಿಂದ ಈ ಧ್ರುವೀಯ ಕಡೆಗೆ ಏನು ಚಲನೆ ಆಗ್ತೈತಲ್ಲ, ಇದು ಒಂದು ಉಷ್ಣ ಸಾಗರ ಪ್ರವಾಹಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದಪ್ಪ ಅಂದ್ರೆ ದಕ್ಷಿಣ ಭೂಮಧ್ಯ ರೇಖೆಯ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ, ಉತ್ತರ ಆಸ್ಟ್ರೇಲಿಯಾ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ, ಜೊತೆಗೆ ಪಾಪುವಾ ನ್ಯೂ ಗಿನಿಯಾ ಅಂತ ಕರಿತಾ ಹೋಗ್ತೀವಿ. ಏನು ಪಾಪುವಾ ನ್ಯೂ ಗಿನಿಯಾ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಮೂರು ಯಾವ ಪ್ರವಾಹಗಳಪ್ಪ ಅಂದ್ರೆ ಉಷ್ಣ ಪ್ರವಾಹಗಳನ್ನು ನೋಡ್ತಾ ಹೋಗ್ತೀವಿ. ಒಂದೇದು ದಕ್ಷಿಣ ಭೂಮಧ್ಯ ರೇಖೆಯ ಪ್ರವಾಹ, ಅದೇ ರೀತಿ ಉತ್ತರ ಆಸ್ಟ್ರೇಲಿಯಾ ಪ್ರವಾಹ ಮತ್ತು ಪಾಪುವಾ ನ್ಯೂ ಗಿನಿಯಾ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ. ಇದು ಉಷ್ಣ ಸಾಗರ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಶೀತ ಸಾಗರ ಪ್ರವಾಹ ಅಂದರೆ ಯಾವಪ್ಪ ಅಂದ್ರೆ ಶೀತ ಸಾಗರ ಪ್ರವಾಹ ಅಂದ್ರೆ ಅಂಬುಲ್ಟ್ ಪ್ರವಾಹ, ಅಂದರೆ ಅಂಬುಲ್ಟ್ ಅಥವಾ ಪೆರೋ ಪ್ರವಾಹ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಪಶ್ಚಿಮ ಮಾರುತಗಳ ಪ್ರವಾಹವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಅದು ಯಾವುದು ನ್ಯೂಜಿಲ್ಯಾಂಡ್ ಪ್ರವಾಹ, ಅಂದ್ರೆ ಧ್ರುವದ ಒಂದು ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆ ಚಲನೆ ಆಗ್ತಾ ಹೋಗ್ತವೆ. ಯಾವಪ್ಪ ಅಂಬುಲ್ಟ್ ಅಥವಾ ಪೆರು ಪ್ರವಾಹ ಮತ್ತು ಪಶ್ಚಿಮ ಮಾರುತಗಳ ಪ್ರವಾಹ. ಇಲ್ಲಿ ಎರಡೇ ಗಮನಿಸೋದು, ಉಷ್ಣದೊಳಗೆ ಉತ್ತರ ಆಸ್ಟ್ರೇಲಿಯಾ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ, ದಕ್ಷಿಣ ಭೂಮಧ್ಯ ರೇಖೆಯ ಪ್ರವಾಹ ನೋಡ್ತೀವಿ. ಅದೇ ರೀತಿಯ ಒಂದು ಶೀತ ಸಾಗರ ಪ್ರವಾಹದೊಳಗೆ ಅಂಬುಲ್ಟ್ ಅಥವಾ ಪೆರು ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ, ಜೊತೆಗೆ ಪಶ್ಚಿಮ ಮಾರುತಗಳ ಒಂದು ಪ್ರವಾಹವನ್ನು ಕಾಣ್ತಾ ಹೋಗ್ತೀವಿ. ಇದು ದಕ್ಷಿಣ ಪೆಸಿಫಿಕ್ ಸಾಗರಗಳ ಪ್ರವಾಹಗಳು ಅಂತ ನೋಡ್ತಾ ಹೋಗ್ತೀವಿ. ಜೊತೆಗೆ ತದನಂತರ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳು. ಇದು ಮೊದಲಿಗೆ ನಾವು ಪೆಸಿಫಿಕ್ ಸಾಗರದ ಬಗ್ಗೆ ನೋಡ್ತಾ ಹೋದ್ವಿ. ತದನಂತರದೊಳಗೆ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳು ವಿಶೇಷವಾದಂಥ ಸೂಚನೆ ಹೇಳ್ತಾ ಹೋಗ್ತೀನಿ. ಇದು ಒಂದೇ ಬಾರಿಗೆ ನೋಡೋದ್ರಿಂದ ತಲೆಗೆ ಹೋಗೋದಿಲ್ಲ. ಇದನ್ನು 2-3 ಬಾರಿ ನೋಡಬೇಕು. ಅಲ್ಲಕಂದ್ರೆ ಒಂದು ಬರೆಯೋದರ ಮೂಲಕ ಒಂದು ಪ್ರಯತ್ನವನ್ನು ಮಾಡ್ತಾ ಹೋದ್ರೆ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತೈತಿ. ಅದೇ ರೀತಿ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳು ನೋಡ್ತಾ ಹೋಗೋಣ. ಇಲ್ಲಿ ಕೂಡ ಉತ್ತರ ಮತ್ತು ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳಂತಂದು ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಮೊದಲಿಗೆ ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಉಷ್ಣ ಸಾಗರ ಪ್ರವಾಹಗಳು ನೋಡೋದಾದ್ರೆ ಉತ್ತರ ಸಮಭಾಜಕ ವೃತ್ತ ಪ್ರವಾಹ, ಗಲ್ಫ್ ಸ್ಟ್ರೀಮ್ ಪ್ರವಾಹ, ಉತ್ತರ ಅಟ್ಲಾಂಟಿಕ್ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಶೀತ ಸಾಗರ ಪ್ರವಾಹಗಳನ್ನು ನೋಡಿದಾಗ ಲ್ಯಾಬ್ರಡಾರ್ ಪ್ರವಾಹ, ನಾರ್ವೇಜಿಯನ್ ಪ್ರವಾಹ, ಕ್ಯಾನರಿ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ. ಅವುಗಳ ಚಿತ್ರಗಳ ಮೂಲಕ ನೋಡ್ತಾ ಹೋಗೋಣ. ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳನ್ನು ನೋಡ್ತಾ ಹೋಗ್ತೀವಿ. ಮೊದಲಿಗೆ ಹೇಳ್ತಿದೆ ಯಾವುದು ಸಮಭಾಜಕದಿಂದ ಧ್ರುವೀಯ ಕಡೆಗೆ ಹೋಗುವಂಥ ಈ ಕೆಂಪು ಕಲರ್ದ ಒಂದು ರೇಖೆಗಳನ್ನು ಉಷ್ಣ ಸಾಗರ ಪ್ರವಾಹಗಳಂತ ಕರಿತಾ ಹೋಗ್ತೀವಿ. ಆ ಧ್ರುವೀಯ ಕಡೆಯಿಂದ ಸಮಭಾಜಕ ವೃತ್ತದ ಕಡೆಗೆ ಬರುವಂಥ ಈ ನೀಲಿ ಕಲರನ್ನ ರೇಖೆಗಳನ್ನು ಶೀತ ಸಾಗರ ಪ್ರವಾಹಗಳಂತ ಕರಿತಾ ಹೋಗ್ತೀವಿ. ಮೊದಲನೇದಾಗಿ ಈ ಒಂದು ಉಷ್ಣ ಸಾಗರದ ಪ್ರವಾಹಗಳನ್ನು ನೋಡೋದಾದ್ರೆ ಒಂದೇದು ಗಲ್ಫ್ ಸ್ಟ್ರೀಮ್ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ, ನಾರ್ವೇಜಿಯನ್ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ, ಜೊತೆಗೆ ಅಜೂರ್ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ
ಇಲ್ಲಿ ಪ್ರಮುಖವಾಗಿ 3 ಪ್ರವಾಹಗಳು ನೋಡ್ತಾ ಹೋಗ್ತೀವಿ. ಯಾವುದು ಗಲ್ಫ್ ಸ್ಟ್ರೀಮ್ ಎಲ್ಲಿ ಕಂಡು ಬರ್ತೈತಿ, ಉತ್ತರ ಅಮೇರಿಕಾದೊಳಗೆ ಕಂಡು ಬರ್ತಾ ಹೋಗ್ತೈತಿ. ನಾರ್ವೇಜಿಯನ್ ಪ್ರವಾಹವನ್ನು ಕಂಡು ಬರ್ತಾ ಹೋಗ್ತೀವಿ. ಜೊತೆಗೆ ಅಜೂರ್ ಪ್ರವಾಹವನ್ನು ಕಂಡು ಬರ್ತಾ ಹೋಗ್ತೀವಿ. ಇದೇನಪ್ಪ ಅಂದ್ರೆ ಉಷ್ಣ ಸಾಗರ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿಯೊಳಗೆ ಶೀತ ಸಾಗರ ಪ್ರವಾಹ ನೋಡೋದಾದ್ರೆ ಲ್ಯಾಬ್ರಡಾರ್ ಪ್ರವಾಹ ಎಲ್ಲಿ ಗ್ರೀನ್ಲ್ಯಾಂಡ್ ಮತ್ತು ಅಮೇರಿಕಾ ದೇಶದ ನಡುವೆ ಕಂಡು ಬರ್ತಾ ಹೋಗ್ತೀವಿ. ಗ್ರೀನ್ಲ್ಯಾಂಡ್ ಲ್ಯಾಬ್ರಡಾರ್ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಗ್ರೀನ್ಲ್ಯಾಂಡ್ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ. ಅದರಂತೆ ಕೂಡ ಕ್ಯಾನರಿ ಪ್ರವಾಹ, ಯಾವುದು ಕ್ಯಾನರಿ ಪ್ರವಾಹ ಎಲ್ಲಿ ಒಂದು ದಕ್ಷಿಣ ಆಫ್ರಿಕಾದ ಖಂಡದ ಒಂದು ಹತ್ತಿರದಲ್ಲಿ ನೋಡ್ತಾ ಹೋಗ್ತೇವೆ. ಅಂದ್ರೆ ಲ್ಯಾಬ್ರಡಾರ್ ಪ್ರವಾಹ, ಗ್ರೀನ್ಲ್ಯಾಂಡ್ ಪ್ರವಾಹ ಮತ್ತು ಕ್ಯಾನರಿ ಪ್ರವಾಹ ಶೀತ ಸಾಗರ ಒಂದು ಪ್ರವಾಹಗಳನ್ನು ನೋಡ್ತಾ ಹೋಗ್ತೀವಿ. ಗಲ್ಫ್ ಸ್ಟ್ರೀಮ್, ನಾರ್ವೇಜಿಯನ್, ಅಜುರಾ ಪ್ರವಾಹಗಳು ಇದು ಉಷ್ಣ ಸಾಗರ ಒಂದು ಪ್ರವಾಹಗಳನ್ನು ನೋಡ್ತಾವೆ. ಇದು ಉತ್ತರ ಅಟ್ಲಾಂಟಿಕ್ ಸಾಗರದ ಒಂದು ಪ್ರವಾಹಗಳ ಬಗ್ಗೆ ನೋಡ್ತಾ ಹೋದ್ವಿ. ಮತ್ತೆ ಮುಂದುವರಿದು ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಕೂಡ ಉಷ್ಣ ಸಾಗರ ಪ್ರವಾಹ ಮತ್ತು ಶೀತ ಸಾಗರ ಪ್ರವಾಹಗಳಂತಂದು ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಉಷ್ಣ ಸಾಗರ ಪ್ರವಾಹದೊಳಗೆ ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹ, ಬ್ರೆಜಿಲ್ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಶೀತ ಸಾಗರ ಪ್ರವಾಹದೊಳಗೆ ಪಾಕ್ ಲ್ಯಾಂಡ್ ಪ್ರವಾಹ, ಬೆಂಗುಲಾ ಪ್ರವಾಹ ಅಂತ ನೋಡ್ತಾ ಹೋಗ್ತೀವಿ. ಚಿತ್ರದ ಮೂಲಕ ನೋಡೋದಾದ್ರೆ ಈ ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳ ಒಂದು ನೋಡೋದಾದ್ರೆ ಮೊದಲಿಗೆ ಹೇಳ್ತಾ ಹೋಗ್ತೀನಿ. ಆ ಸಮಭಾಜಕ ವೃತ್ತದಿಂದ ಧ್ರುವೀಯ ಕಡೆಗೆ ಏನು ಚಲನೆ ಆಗ್ತಾವಲ್ಲ, ಈ ಕೆಂಪು ಕಲರ್ನ ಇದನ್ನು ಉಷ್ಣ ಸಾಗರ ಪ್ರವಾಹಗಳಂತ ಕರಿತಾ ಹೋಗ್ತೀವಿ. ಆ ಧ್ರುವೀಯ ಕಡೆಯಿಂದ ಸಮಭಾಜಕ ವೃತ್ತದ ಕಡೆ ಹೋಗುವಂಥ ನೀಲಿ ಕಲ್ಲಿನ ರೇಖೆಗಳನ್ನು ಶೀತ ಸಾಗರ ಪ್ರವಾಹಗಳಂತ ಕರಿತಾ ಹೋಗ್ತೀವಿ. ಇವು ಯಾವುದಾವ ಉಷ್ಣ ಸಾಗರ ಪ್ರವಾಹಗಳು ನೋಡೋದಾದ್ರೆ ದಕ್ಷಿಣ ಭೂಮಧ್ಯ ರೇಖೆಯ ಪ್ರವಾಹ, ಬ್ರೆಜಿಲ್ ಪ್ರವಾಹ ಮತ್ತು ಜೊತೆಗೆ ಮಾಲ್ವಿನಸ್ ಪ್ರವಾಹಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದು ಮಾಲ್ವಿನಸ್ ಪ್ರವಾಹಗಳನ್ನು ನೋಡ್ತಾ ಹೋಗ್ತೀವಿ, ಬ್ರೆಜಿಲ್ ಪ್ರವಾಹಗಳನ್ನು ನೋಡ್ತಾ ಹೋಗ್ತೀವಿ, ದಕ್ಷಿಣ ಭೂಮಧ್ಯ ಪ್ರವಾಹಗಳನ್ನು ನೋಡ್ತಾ ಇದು ಉಷ್ಣ ಸಾಗರ ಪ್ರವಾಹಗಳನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಶೀತ ಸಾಗರ ಪ್ರವಾಹಗಳನ್ನು ನೋಡೋದಾದ್ರೆ ಬೆಂಗುಲ್ವಾ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ, ಪಶ್ಚಿಮ ಮಾರುತಗಳ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ, ಅಟ್ಲಾಂಟಿಕ್ ಪರ್ಯಾಯ ಪ್ರವಾಹಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಅಟ್ಲಾಂಟಿಕ್ ಅದೇ ಈ ಬೆಂಗುಲ್ವಾ ಪ್ರವಾಹ ಮತ್ತು ಪಶ್ಚಿಮ ಮಾರುತಗಳ ಪ್ರವಾಹವನ್ನು ಈ ಶೀತ ಸಾಗರ ಪ್ರವಾಹಗಳಲ್ಲಿ ನೋಡ್ತಾ ಹೋಗ್ತೀವಿ. ಇದಿಷ್ಟೇಪ್ಪ ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ನಂತರದಲ್ಲಿ ನೋಡ್ತಾ ಹೋಗೋಣ ಹಿಂದೂ ಮಹಾಸಾಗರದ ಪ್ರವಾಹಗಳು. ಉತ್ತರ ಹಿಂದೂ ಮಹಾಸಾಗರದಲ್ಲಿ ಪ್ರವಾಹಗಳು ಋತುಮಾನಕ್ಕನುಗುಣವಾಗಿ ದಿಕ್ಕನ್ನು ಬದಲಾವಣೆ ಮಾಡ್ತಾ ಹೋಗ್ತವೆ. ಅಂದ್ರೆ ಉತ್ತರ ಹಿಂದೂ ಮಹಾಸಾಗರದಲ್ಲಿ ಪ್ರವಾಹಗಳು ಋತುಮಾನ ಅನುಗುಣವಾಗಿ ದಿಕ್ಕನ್ನು ಬದಲಾವಣೆ ಮಾಡ್ತಾ ಹೋಗ್ತವೆ. ಈ ಬದಲಾವಣೆಗೆ ಮಾನ್ಸೂನ್ ಮಾರುತಗಳ ದಿಕ್ಕಿಗೆ ಅನುಗುಣವಾಗಿರ್ತಾ ಹೋಗ್ತವೆ. ಬೇಸಿಗೆಯಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ, ಅಂದ್ರೆ ನೈಋತ್ಯದಿಂದ ಈಶಾನ್ಯದ ಕಡೆಗೆ, ಜೊತೆಗೆ ಶರತ್ಕಾಲದಲ್ಲಿ ಈಶಾನ್ಯದ ಕಡೆಯಿಂದ ನೈಋತ್ಯದ ಕಡೆಗೆ ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಬರ್ತಾ ಹೋಗ್ತವೆ. ಜೊತೆಗೆ ಆ ದಕ್ಷಿಣ ಹಿಂದೂ ಮಹಾಸಾಗರದ ಮುಖ್ಯ ಪ್ರವಾಹಗಳನ್ನು ನೋಡೋದಾದ್ರೆ ಮೊಜಾಂಬಿಕ್, ಮಡಗಾಸ್ಕರ್, ಆಗುಲ್ವಾಸ್ವಾ ಇವು ಉಷ್ಣ ಪ್ರವಾಹಗಳನ್ನು ನೋಡ್ತಾ ಹೋಗ್ತೀವಿ. ಪಶ್ಚಿಮ ಆಸ್ಟ್ರೇಲಿಯನ್ ಪ್ರವಾಹ ಶೀತ ಒಂದು ಸಾಗರದ ಪ್ರವಾಹವನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ನೋಡೋದಾದ್ರೆ ಹಿಂದೂ ಮಹಾಸಾಗರದಲ್ಲಿ ಸಾಗರ ಪ್ರವಾಹಗಳನ್ನು ನೋಡೋದಾದಪ್ಪ ಅಂದ್ರೆ ಇಲ್ಲಿ ಯಾವುದಪ್ಪ ನೋಡ್ತಾ ಹೋಗ್ತಪ್ಪ ಅಂದ್ರೆ ಮಡಗಾಸ್ಕರ್ ಪ್ರವಾಹ, ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿರುವಂಥ ಒಂದು ದ್ವೀಪ ಹೆಸರು ಏನಪ್ಪ ಅಂದ್ರೆ ಮಡಗಾಸ್ಕರ್. ಅದೇ ಹೆಸರನ್ನ ಏನು ಕರಿತಪ್ಪ ಅಂದ್ರೆ ಮಡಗಾಸ್ಕರ್ ಪ್ರವಾಹ ಅಂತ ಕರಿತಾ ಹೋಗ್ತೀವಿ. ಸೊಮಾಲಿ ದೇಶದಲ್ಲಿ ಬಂದುವಂಥ ಸೊಮಾಲಿ ಪ್ರವಾಹವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಉತ್ತರ ಇಕ್ವೇಟರ್ ಅಂದ್ರೆ ಭೂಮಧ್ಯ ರೇಖೆ ಏನು ಕರಿತಾವಲ್ಲ ಸಮಭಾಜಕ ವೃತ್ತ, ಆ ಪ್ರವಾಹವನ್ನು ಕರಿತಾ ಹೋಗ್ತೀವಿ. ಇವೇನಪ್ಪ ಅಂದ್ರೆ ಉಷ್ಣ ಸಾಗರ ಪ್ರವಾಹಗಳನ್ನು ಕರಿತಾ ಹೋಗ್ತೀವಿ. ಅದೇ ರೀತಿಯ ಶೀತ ಸಾಗರ ಪ್ರವಾಹಗಳನ್ನು ನೋಡೋದಾದ್ರೆ ಪಶ್ಚಿಮ ಆಸ್ಟ್ರೇಲಿಯಾ ಸಾಗರ ಪ್ರವಾಹಗಳನ್ನು ಶೀತ ಸಾಗರ ಪ್ರವಾಹಗಳಂತ ಕರಿತಾ ಹೋಗ್ತೇವೆ. ಇದಿಷ್ಟೇನಪ್ಪ ಹಿಂದೂ ಮಹಾಸಾಗರದಲ್ಲಿನ ಕಂಡುಬರುವಂಥ ಸಾಗರ ಪ್ರವಾಹಗಳಂತ ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಇಲ್ಲಿ ನೋಡ್ತಾ ಹೋಗ್ತೀವಿ. ಅಲ್ಲಿ ಹೇಳಿದಲ್ಲ ಅದೇ ಮಾಹಿತಿನ ಇಲ್ಲಿ ಕಾಣ್ತಾ ಹೋಗ್ತೀವಿ. ಇದಿಷ್ಟು ಬೇಕಾಗಿಲ್ಲ ಅಂತ ಅಂದ್ಕೊಳ್ತಾ ಮುಂದುವರಿದೆ ಪ್ರಮುಖ ಮೀನುಗಾರಿಕೆ ಒಂದು ಪ್ರದೇಶಗಳನ್ನು ನೋಡ್ತಾ ಹೋಗೋಣ. ಈ ಪ್ರಪಂಚದಲ್ಲಿ ಪ್ರಮುಖ ಮೀನುಗಾರಿಕೆ ಪ್ರದೇಶಗಳು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಇಲ್ಲಿ ಒನ್ಸೋ, ಹೊಕ್ಕೈಡೋ ಮೀನುಗಾರಿಕೆ ಪ್ರದೇಶಗಳು
ಕುರೋಶಿಯೋ ಉಷ್ಣ ಪ್ರವಾಹದಲ್ಲಿ ಕಾಣ್ತಾ ಹೋಗ್ತೀವಿ. ಈ ವಯೋಶಿಯೋ ಶೀತ ಪ್ರವಾಹಗಳು ಸಂಧಿಸುವಂಥ ಪ್ರದೇಶವನ್ನು ಜಪಾನ್ ದೇಶದಲ್ಲಿ ಕಂಡುಬರ್ತವೆ. ಯಾಕೆ ಮೀನುಗಾರಿಕೆ ಪ್ರದೇಶಗಳನ್ನು ಕಾಣ್ತಾ ಹೋಗ್ತಪ್ಪ ಅಂದ್ರೆ ಆ ಉಷ್ಣ ಪ್ರವಾಹ ಮತ್ತು ಶೀತ ಪ್ರವಾಹ ಅಂತ ಸಂಧಿಸುವಂಥ ಆ ಪ್ರದೇಶದೊಳಗೆ ಆ ಮೀನುಗಳು ಹೆಚ್ಚು ಕಂಡು ಬರ್ತಾ ಹೋಗ್ತವೆ. ಹಾಗಾಗಿ ಇಲ್ಲಿ ಮೀನುಗಾರಿಕೆ ವಿಶೇಷವಾದದ್ದನ್ನು ಕಾಣ್ತಾ ಹೋಗ್ತೀವಿ. ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಒನ್ಸೋ ಒಕೊಯ್ಡೋ ಮೀನುಗಾರಿಕೆ ಪ್ರದೇಶಗಳು ಕುರೋಶಿವಾ ಉಷ್ಣ ಪ್ರವಾಹ ಮತ್ತು ವಯೋಶಿವ ಶೀತ ಪ್ರವಾಹಗಳು ಸಂಧಿಸುವಂಥ ಪ್ರದೇಶದೊಳಗೆ ಈ ಒಂದು ಪ್ರದೇಶ ಕಂಡು ಬರ್ತಾ ಹೋಗ್ತದೆ. ಎಲ್ಲಿ ಕಂಡಿರ್ತವೆ ಅಂದರೆ ಜಪಾನ್ ದೇಶದಲ್ಲಿ ಕಂಡು ಬರ್ತಾ ಹೋಗ್ತವೆ. ತದನಂತರದಲ್ಲಿ ಗ್ರ್ಯಾಂಡ್ ಬ್ಯಾಂಕ್ ಎಲ್ಲಿ ಗ್ರ್ಯಾಂಡ್ ಬ್ಯಾಂಕ್ ಇದು ಗಲ್ಫ್ ಸ್ಟ್ರೀಮ್ ಉಷ್ಣ ಪ್ರವಾಹ ಮತ್ತು ಲ್ಯಾಬ್ರಡಾರ್ ಶೀತ ಪ್ರವಾಹಗಳ ಸಂಧಿಸುವಂಥ ಪ್ರದೇಶವನ್ನು ಗ್ರ್ಯಾಂಡ್ ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ಇದು ಕೆನಡಾ ದೇಶದ ನ್ಯೂ ಫೌಂಡ್ ಲ್ಯಾಂಡ್ದಲ್ಲಿ ಕಂಡು ಬರ್ತಾ ಹೋಗ್ತದೆ. ಅದೇ ರೀತಿ ಟಕ್ಕರ್ ಬ್ಯಾಂಕ್ ಅಂದ್ರೆ ಉತ್ತರ ಸಮುದ್ರ ವಲಯ ಅಂದರೆ ಯುರೋಪ್ ದೇಶದಲ್ಲಿ ಕಂಡು ಬರ್ತವೆ. ಇಲ್ಲಿ ವಿಶೇಷವಾಗಿ ಏನು ಗಮನಿಸ್ತಾ ಹೋಗ್ತಪ್ಪ ಅಂದ್ರೆ ಇಲ್ಲಿ ಮೀನುಗಾರಿಕೆ ಪ್ರದೇಶಗಳು ಯಾಕೆ ಬಂದವಪ್ಪ ಅಂದ್ರೆ ಈ ಒಂದು ಉಷ್ಣ ಸಾಗರ ಪ್ರವಾಹ ಮತ್ತು ಶೀತ ಸಾಗರ ಪ್ರವಾಹ ಸೇರುವಂಥ ಪ್ರದೇಶದಲ್ಲಿ ಆ ಮೀನುಗಳು ಹೆಚ್ಚಾಗಿ ಕಂಡು ಬರ್ತವೆ. ಹಾಗಾಗಿ ಈ ಒಂದು ಪ್ರದೇಶವನ್ನು ಮೀನುಗಾರಿಕೆ ಪ್ರದೇಶಕ್ಕಾಗಿ ಉಪಯೋಗ ಮಾಡ್ಕೊಳ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಸಾಗರ ಪ್ರವಾಹಗಳ ಬಗ್ಗೆ ಒಟ್ಟಾರೆ ಮಾಹಿತಿ ಆಗ್ತದೆ. ಈ ಒಂದು ತರಗತಿಯನ್ನು 1-2 ಬಾರಿ ನೋಡಿದಪ್ಪ ಅಂದ್ರೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ ಅಂತಂದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಈ ಒಂದು ತರಗತಿ ಇಷ್ಟ ಆಗಿದ್ದರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಈ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇಲ್ಲಿಯವರೆಗೂ ಆಲಿಸಿದಂಥ ನನ್ನೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ.